ಹೊಸ ವರ್ಷದ ಸಂದರ್ಭದಲ್ಲಿ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಆದರೆ ಇದು ಕೈಗಾರಿಕಾ ವಲಯಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ ಅನ್ನೋದು FKCCI ಆರೋಪವಾಗಿದೆ. ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ FKCCI ನಿರ್ಧಾರ ಮಾಡಿದ್ದು. ಇದರ ಬಗ್ಗೆ FKCCI ಅಧ್ಯಕ್ಷೆ ಉಮಾ ರೆಡ್ಡಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. 2026 ಹೊಸ ವರ್ಷಕ್ಕೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ವಿದ್ಯುತ್ ದರ ಏರಿಕೆಗೆ ಈಗಾಗಲೇ ಸರ್ಕಾರ ಕೂಡ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಆದರೆ ಇದು ಕೈಗಾರಿಕಾ ವಲಯಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ? FKCCI ಅಧ್ಯಕ್ಷರಾಗಿರುವಂತಹ ಉಮಾ ರೆಡ್ಡಿ ಮೇಡಮ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡುವ. ಮ್ಯಾಮ್, ಈ ಹಿಂದೆ ಕೂಡ ವಿದ್ಯುತ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ FKCCI ಇಂದ ಬಹಳಷ್ಟು ವಿಚಾರಗಳನ್ನು ಸರ್ಕಾರಕ್ಕೆ ಪ್ರಸ್ತಾಪ ಮಾಡಿದ್ರಿ. ವಿದ್ಯುತ್ ದರ ಏರಿಕೆ ಆದರೆ ಅಂದರೆ ಏಪ್ರಿಲ್ನಲ್ಲಿ ಏರಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಬೆಸ್ಕಾಂ ಕೂಡ ಈಗಾಗಲೇ ಇಂಧನ ಇಲಾಖೆಗೆ ಒಂದು ಪಟ್ಟಿಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ದರ ಏರಿಕೆ ಆದರೆ ನಿಮ್ಮ ವಲಯಕ್ಕೆ ಎಷ್ಟು ಎಫೆಕ್ಟ್ ಆಗ್ಬೋದು ಮ್ಯಾಮ್? ಖಂಡಿತ ಹೆಚ್ಚು ಎಫೆಕ್ಟ್ ಆಗುತ್ತೆ. ಯಾಕಂದರೆ ಫಸ್ಟ್ ಅವರು ₹1.68 ಕಡಿಮೆ ಮಾಡಬೇಕಾಗಿತ್ತು. ಅದು ಆ ರೇಟ್ 3 ವರ್ಷಕ್ಕೆ ಇರಬೇಕಾಯಿತು. ಇವಾಗ ಅದಕ್ಕೆ ಬದಲು ಇವಾಗ ₹1 ಹೆಚ್ಚು ಮಾಡಿದರೆ ಖಂಡಿತ ಅದಕ್ಕೆ ನಮಗೆ ಸ್ಮಾಲ್ ಇಂಡಸ್ಟ್ರೀಸ್ಗೆ ಈ ಸಮಯದಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ₹1 ಅಂದರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ನಲ್ಲಿ ಹೆಚ್ಚು ಆಗೋದು, ಸರ್ವಿಸಸ್ಗಿಂತ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್. ಒಂದು ಕಡೆ ಗೌರ್ಮೆಂಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹೆಚ್ಚು ಮಾಡಬೇಕು, ಅನ್ಎಂಪ್ಲಾಯ್ಮೆಂಟ್ ಇದೆ, ಜನ ಸಂಖ್ಯೆ ಹೆಚ್ಚು ಮಾಡಬೇಕು, ಎಂಪ್ಲಾಯ್ಮೆಂಟ್ ಹೆಚ್ಚು ಮಾಡಬೇಕು ಅಂತ ಇರುವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ₹1 ಜಾಸ್ತಿ ಮಾಡೋದು ಭಾಳ ಹೊಡೆಯುತ್ತೆ. ನಾವೂ FKCCI ಕಡೆಯಿಂದ ನಾವು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ವಿ, ಆಲ್ರೆಡಿ ಪೆಟಿಷನ್ ಫೈಲ್ ಮಾಡ್ತಾ ಇದ್ವಿ. ಇನ್ನೂ ಟೈಮ್ ಇದೆ. ನಾಳಿದ್ದು ನಮ್ಮದು ಸೋಮವಾರ ಡಿಸ್ಕಷನ್ ಇದೆ. ಇದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿ ಖಂಡಿತ ನಮ್ದು ಅಬ್ಜೆಕ್ಷನ್ಸ್ ರೇಸ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಕೈಗಾರಿಕಾ ವಲಯಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರ ಕೊಡ್ತಾ ಇದೆಯಾ? ಯಾಕಂದರೆ MB ಪಾಟೀಲ್ ಕೂಡ ಅದರ ಬಗ್ಗೆ, ಈಗ ನಿಮಗೆ ಗೊತ್ತು, ಅವರು ಸಚಿವರಾಗಿದ್ದುಕೊಂಡು ಕೈಗಾರಿಕಾ ವಲಯವನ್ನು ಡೆವಲಪ್ ಮಾಡಬೇಕು, ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೋಡಬೇಕನ್ನೋ ಒಂದು ಕಮೆಂಟ್ಸನ್ನು ಇವತ್ತು ಕೂಡ ಹೇಳಿದ್ರು. ಸೊ ಏನು ಹೇಳ್ತೀರಾ? ಒಂದು ಕಡೆ MSMEಸ್ಗೆ ಸಪೋರ್ಟ್ ಮಾಡಬೇಕು ಅಂತಾರೆ, ಆದ್ರೇನು ಎಲ್ಲ ಜಾಗನಲ್ಲಿ ಇವಾಗ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವಾಗ ಇದು ಒಂದೇ ಅಲ್ಲ, ಇದು ಪವರ್ ಟ್ಯಾರಿಫ್ ಜಾಸ್ತಿ ಆಯಿತು, ಓಪನ್ ಆಕ್ಸೆಸ್ನಲ್ಲಿನೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಲ್ಲಿನೂ ಹೆಚ್ಚು ಮಾಡಿದ್ದಾರೆ. ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೂ ಇಂಡೈರೆಕ್ಟಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಮಿನಿಮಮ್ ವೇಜಸ್ಸು ಅದು ಬೇರೆ. ಒಂದು ಕಡೆ MSMEಸ್ಗೆ ಸಪೋರ್ಟ್ ಮಾಡುವಾಗ 97% ನಮ್ಮ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ, ಕರ್ನಾಟಕಗೂ ಸೇರಿ ಇಲ್ಲಿ ನೋಡಿದ್ರೆ 97% ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸಸ್ ಇದರಿಂದ ತೆಗ್ಬಿಡಿ. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಅವ್ರಿಗೆ ಒಂದು ಸೆಪ್ರೇಟ್ ಪಾಲಿಸಿ ಮಾಡಿಬಿಟ್ಟು ಈ ದರ ಜಾಸ್ತಿ ಹೆಚ್ಚು ಮಾಡೋದು ಅದು ಅವರಿಂದ ತೆಗಿಬೇಕು ಅಂತ ನಮ್ಮ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ನೋಡಿದ್ರಲ್ಲ, ಉಮಾ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.